ನಮಸ್ತೆ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ ನೋಡ್ರಿ. ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೇನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದ್ರೆ ಕಸ ಗುಡಿಸಿನೆಲ್ಲ ಒರೆಸಿ ಹೊರಗೆಲ್ಲ ಕ್ಲೀನ್ ಮಾಡಿ ಬಂದು ಇಲ್ಲಿ ತಿಂಡಿ ಮಾಡಿದ್ರಾಯ್ತು ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇವತ್ತು ತಿಂಡಿಗೆ ಅಂತ ಮೆಂತ್ಯ ಪಲಾವ್ ಮಾಡಿದ್ರಾಯ್ತು ಅಂತ ಮೆಂತ್ಯ ಸೊಪ್ಪೆಲ್ಲ ನಿನ್ನೆನೇ ತೊಗೊಂಡು ಬಂದು ಸಂಜೆ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೆ. ಬೆಳಗ್ಗೆ ಬೇಗ ತಿಂಡಿ ಮಾಡೋಕೆ ಈಸಿ ಆಗ್ತೈತೆ ಅಂದು ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಬೇಗ. ಹಾಗೆ ಈಗ ಒಂದು ಸೈಡ್ ಹಾಲು ಕಾಯ್ಸಕಟ್ಟೇನಿ, ಇನ್ನೊಂದು ಸೈಡು ಡೆಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರಾಯ್ತು ಅಂತಂದು ಮಾಡೋಕ್ಕಿಟ್ಟೇನಿ. ನಾನು ಯಾವ ರೀತಿ ಮಾಡ್ಕೊತಾನೆ ಅಂದ್ರೆ, ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತೇನೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಣ್ಣಗಾಳು ಅಂತ ಇರ್ತಾವಲ್ರಿ, ಓಂಕಾಳು, ಅದನ್ನು ಸ್ವಲ್ಪ ಹಾಕ್ತೇನೆ. ಅದಾದಮೇಲೆ ಸೋಪಿನ ಕಾಳು, 1 ಇಂಚಷ್ಟು ಚಕ್ಕೆ ಹಾಕ್ತೇನೆ. ಇಷ್ಟು ಹಾಕಿ ನೀಟಾಗಿ ಅದು 1 ಗ್ಲಾಸ್ ನೀರಿದ್ದದ್ದು ಅರ್ಧ ಗ್ಲಾಸ್ ನೀರು ಆಗೋವರೆಗೂ ಕುದಿಸ್ಕೊಂಡು ಅದಾದಮೇಲೆ ಸೋಸಿ ಕುಡಿತೀನಿ. ಆ ನೀರಿಗೆ ಯಾವುದೋ ಥರ ಶುಗರ್ ಆಗಿರಲಿ, ಹನಿ ಆಗಿರಲಿ ಏನೂ ಬಳಸೋಕೆ ಹೋಗಲ್ರಿ. ಅದನ್ನು ಕುದಿಸಿದ ನೀರನ್ನ ಡೈರೆಕ್ಟಾಗಿ ಹಂಗೆ ಕುಡಿತೀನಿ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗನ ಕುಡಿದು ಬಿಡ್ಬೇಕ್ರಿ, ಒಳ್ಳೆಯದು. ಇದರಿಂದ ಬೆನಿಫಿಟ್ ಏನಪ್ಪ ಅಂದ್ರೆ, ಹೊಟ್ಟೆ ಬೊಜ್ಜು ಜಾಸ್ತಿ ಇದ್ರಪ್ಪ ಅಂದ್ರೆ ಅದು ಕರಗಕ್ಕೆ ಇದು ಹೆಲ್ಪ್ ಆಕತ್ತೆ ನೋಡ್ರಿ. ಹಾಗಾಗಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಒನ್ ಡೇ ಬಿಟ್ಟು ಒನ್ ಡೇ ಕುಡೀರಿ, ಭಾಳ ಒಳ್ಳೆಯದು. ಡೈಲಿ ಕುಡಿದ್ರೂ ಅದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀವು ಒನ್ ಡೇ ಬಿಟ್ಟು ಒನ್ ಡೇ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತೇನಪ್ಪ ಅಂದ್ರೆ, ಮಂತ್ಲಿ ಪೀರಿಯಡ್ಸ್ ಸೈಕಲ್ ಏನಾದರೂ ಸ್ಕಿಪ್ ಆಗ್ತಾ ಐತಿ ಅಂತಂದ್ರಪ್ಪ ಅಂದ್ರೆ, ಇದನ್ನು ಒನ್ ಡೇ ಬಿಟ್ಟು ಒನ್ ಡೇ ಕುಡಿಯೋದ್ರಿಂದ ತುಂಬ ಒಳ್ಳೇದ್ರಿ. ಯಾಕಂದ್ರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ದು ಒಬ್ಬೊಬ್ಬರು ಪೀರಿಯಡ್ಸ್ ಎಲ್ಲ ಆಗ್ತಿರಂಗಿಲ್ಲ ಮಂತ್ಲಿ ಅಂಥವ್ರಿಗೆಲ್ಲ ಭಾಳ ಹೆಲ್ಪ್ ಆಕತಿ ಈ ಥರ ಕಷಾಯ ಕುಡಿಯೋದ್ರಿಂದ. ಒಂದ್ಸಲ ನೀವು ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗ್ತೈತಿ ಇದ್ರ ಬೆನಿಫಿಟ್ ಏನೆಲ್ಲ ಅಂತಂದು. ಕಂಟಿನ್ಯೂ ನೀವು 1 ವೀಕ್ ಕುಡಿದು ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ಇದರ ಉಪಯೋಗ ಏನು ಅಂತಂದು. ಹಾಗೆ ಇಲ್ಲಿ ನಾನು ಮೆಂತ್ಯ ಪಲಾವ್ ಮಾಡಿದ್ರಾಯ್ತು ಅಂತ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಎಲ್ಲ ಉಳ್ಳಾಗಡ್ಡಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಕ್ಯಾರೆಟು, ಬೀನ್ಸು ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಗ ಕುಟ್ಟಿ ಈ ಥರ ಕುಟಾಣಿ ಒಳಗೆ ಕುಟ್ಟಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತೈತೆ ನೋಡ್ರಿ ಪಲಾವ್. ಹಾಗಾಗಿ ಈ ಥರ ಎಲ್ಲ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡ್ಬಿಡ್ತೇನೆ ನಾನು. ಒಂದೊಂದು ಸಲ ಮಾಡಿ ಇಟ್ಕೊಂಡ್ರೂ ಸಹ ನಾನು ಫ್ರೆಶ್ ಆಗಿ ಹಾಕಬೇಕು, ಒಳ್ಳೆ ಟೇಸ್ಟ್ ಬರಬೇಕು ಪಲಾವ್ ಕನ್ಸಿದ್ರಪ್ಪ ಅಂದ್ರೆ ಆವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಿರ್ತೀನಿ. ಏನಲ್ರಿ ಇದು ಪಲಾವ್ ಯಾವ ಥರ ಅಂದ್ರೆ, ನಾವು ಯಾವಾಗಲೂ ವೆಜಿಟೇಬಲ್ ಪಲಾವ್ ಮಾಡ್ತಿರ್ತಾವಲ್ಲ ಅದೇ ಥರನ ಸೇಮು. ಏನಪ್ಪ ಅಂದ್ರೆ ಮೆಂತ್ಯ ಸೊಪ್ಪನ್ನ ಹಾಕ್ಬೇಕು ನೋಡ್ರಿ ಅಷ್ಟೇ. ಮೆಂತ್ಯ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರಪ್ಪ ಅಂದ್ರೆ ಮೆಂತ್ಯ ಪಲಾವ್ ರೆಡಿ ಆಗಿಬಿಡ್ತೈತಿ. ಈ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಹಿಡಿತೈತೆ ಅಂದು ನನ್ನ ಚಿಕ್ಕ ಮಗಳಿಗೆ ಸ್ವಲ್ಪ ಹಾಲು ಕೂಡ ಕೊಟ್ಟೆ. ಅವಳು ಸ್ವಲ್ಪ ಬೇಗ ಹೇಳ್ತಾಳೆ, ನಾನು ಯಾವಾಗ ಹೇಳ್ತೇನೆ ನೋಡ್ರಿ ಆವಾಗ ಎದ್ಬಿಡ್ತಾಳೆ. ಹಾಗಾಗಿ ಅಕ್ಕಿಗೆ ಸ್ವಲ್ಪನ ಹಾಲು ಕೊಟ್ಟೆ. ಜಾಸ್ತಿ ಎಲ್ಲ ಹಾಲು ಕೊಟ್ಬಿಟ್ರೆ ಅವಳು ತಿಂಡಿ ತಿನ್ನೋದ ಇಲ್ಲರಿ. ಹಾಗಾಗಿ ಸ್ವಲ್ಪ ಅವಳು ಸಮಾಧಾನ ಆಗಲಿ, ಇಲ್ಲಾಂದ್ರೆ ನನ್ನ ಕಾಡಿಸ್ತಾಳೆ ಅಂತಂದು ಸ್ವಲ್ಪ ಹಾಲು ಕೊಟ್ಟು ನಾನು ಕೂಡ ಡೆಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕುಡಿದೆ. ಇದನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು ನೋಡ್ರಿ ನೀವು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು, ಉಗುರು ಬೆಚ್ಚಿನ ನೀರು ಕುಡ್ದಿರ್ತೀನಿ. ಅದಾದಮೇಲೆ ಈ ಥರ ಏನಾದರೂ ಕಷಾಯ ಮಾಡ್ಕೊಂಡು ಕುಡಿತೀನಿ. ನೆಕ್ಸ್ಟ್ ಅದನ್ನು ಕುಡಿದಾದ್ಮೇಲೆ ನಾವು ಹಿಂದ್ಗುಟನ ಏನು ಕೂಡ ತಿನ್ನೋಕೆ ಹೋಗ್ಬಾರ್ದ್ರಿ. ಸ್ವಲ್ಪ ಗ್ಯಾಪ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಗ್ಯಾಪ್ ಮಾಡಬೇಕು. ಹಾಗಾಗಿ ಎದ್ದ ತಕ್ಷಣ ಅದನ್ನು ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಅದಾದಮೇಲೆ ನಾನು ಇವತ್ತು ಸ್ಮೂತಿ ಕೂಡ ಮಾಡ್ಕೊಳಕತ್ತಿದ್ದೆ. ಯಾವುದಂದ್ರೆ ದಾಳಿಂಬೆ ಹಣ್ಣು, ಬನಾನಾ ಯೂಸ್ ಮಾಡಿಕೊಂಡು ಸ್ಮೂತಿ ಮಾಡ್ಕೊಳಕತ್ತೀನಿ. 1-2 ದಾಳಿಂಬೆ ಹಣ್ಣು ತೊಗೊಂಡಿದ್ದೆ, ಚಿಕ್ಕ ಸೈಜಿನವಿದ್ದು ರೀ. ಅದಾದಮೇಲೆ ಬಾಳೆಹಣ್ಣು ತೊಗೊಂಡಿದ್ದೆ. ಸ್ವಲ್ಪ ಹಣ್ಣು ಆಗಿರೋ ಬಾಳೆಹಣ್ಣು ತೊಗೊಳ್ರಿ, ಸ್ಮೂತಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ನೈಟ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಇಟ್ಟಿದ್ರಿ, ಅಂದ್ರೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ನೆನೆ ಇಟ್ಟಿದ್ದೆ. ಬಾದಾಮಿನ ನೀವು ಸಿಪ್ಪೆ ಸಮೇತ ಹಾಕಕ್ಕೆ ಹೋಗ್ಬೇಡ್ರಿ. ದೊಡ್ಡವರಾದ್ರೆ ಕುಡಿದು ಬಿಡ್ತಾರೆ. ಚಿಕ್ಕ ಮಕ್ಕಳಂದ್ರೆ ಅವ್ರಿಗೆ ಸಿಪ್ಪೆ ಅದು ಬಾಯಿಗೆ ಸಿಕ್ಕಂಗೆ ಆಗ್ತೈತಿ, ನಾಲ್ಗೆಗೆಲ್ಲ ಅಂಟ್ಕೊಂಡಂಗೆ ಆಗ್ತೈತಿ. ಹಾಗಾಗಿ ಸಿಪ್ಪೆ ಎಲ್ಲ ತೆಗೆದು ನೀವು ಸ್ಮೂತಿಗೆ ಬಳಸಿದ್ರಪ್ಪ ಅಂದ್ರೆ ಬಹಳ ಒಳ್ಳೆಯದು. ಹುಡುಗರು ಇಷ್ಟಪಟ್ಟು ಕುಡಿತಾರೆ. ನಾನು ಇವತ್ತು ಸ್ಮೂತಿ ಯಾವ ಥರ ಮಾಡ್ಕೊಳಕತ್ತಿದ್ದೆ ಅಂದ್ರೆ, 1-2 ದಾಳಿಂಬೆ ತೊಗೊಂಡಿದ್ದೆ, 1-2 ಬಾಳೆಹಣ್ಣು ತೊಗೊಂಡಿದ್ದೆ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ. ಅದಾದಮೇಲೆ ಹಾಲು, ಸಕ್ಕರೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡೆ ನೀಟಾಗಿ. ಫುಲ್ಲು ನುಣ್ಣಗೆ ಹಾಕ್ಬೇಕು ನೋಡ್ರಿ, ಆ ಥರ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಅದು ತರಿಯಾಗಿದ್ರಪ್ಪ ಅಂದ್ರೆ, ಬಾಯಿಗೆಲ್ಲ ಸಿಗ್ತಾ ಇದ್ರಪ್ಪ ಅಂದ್ರೆ ಹುಡುಗರೆಲ್ಲ ಕುಡಿಯೋಕೆ ಇಷ್ಟಪಡಲ್ಲ. ಹಾಗಾಗಿ ಫುಲ್ಲು ನುಣ್ಣಗೆ ರುಬ್ಕೊಂಡನಿ. ನೀವು ಸಕ್ಕರೆ ಬದಲು ನೀವು ಖರ್ಜೂರ ಬೇಕಾದರೂ ಬಳಸ್ಬೋದು, ಕಲ್ಲು ಸಕ್ಕರೆ ಬೇಕಾದರೂ ಬಳಸ್ಬೋದು. ನಾನು ಇರಲಿಲ್ಲ, ಹಾಗಾಗಿ ಅದನ್ನು ತರಿಸೋವರೆಗೂ ಸಕ್ಕರೆನ ಯೂಸ್ ಮಾಡಿದ್ರಾಯ್ತು ಅಂದು ಮಾಡಕತ್ತೀನಿ.
ಹಾಗೆ ಇವತ್ತಿನ ವಿಷಯಕ್ಕೆ ಬರೋಣ. ಏನಪ್ಪ ಅಂದ್ರೆ ಯೋಚನೆ ಅನ್ನೋದು ಮನುಷ್ಯನಿಗಿರುವ ರೋಗ ಇದ್ದಂಗೆ. ಅದರಿಂದ ಯಾವ ರೀತಿ ಹೊರಗೆ ಬರ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡ್ತೀನಿ. ಏನಪ್ಪ ಅಂದ್ರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಒಂದಲ್ಲ ಒಂದೇ ಯೋಚನೆ ಇದ್ದೇ ಇರ್ತೈತೆ ನೋಡ್ರಿ. ಯಾರು ಯೋಚನೆ ಮಾಡದೆ ಇರೋರು ಸಾಧ್ಯನಾ ಇಲ್ಲ ಅನ್ಕೊತೀನಿ. ಒಂದಲ್ಲ ಒಂದು ವಿಷಯಕ್ಕೆ ಯೋಚನೆ ಮಾಡ್ತಿರ್ತೀರಿ. ಅದರಲ್ಲಿ ಕೆಲವೊಬ್ಬರು ಒಳ್ಳೆ ರೀತಿ ಯೋಚಿಸ್ತಾ ಇರ್ತೀರಿ. ಅಂದರೆ ಹೆಂಗಪ್ಪ ಅಂದ್ರೆ ನೆಕ್ಸ್ಟ್ ನನ್ನ ಜೀವನ ಹೆಂಗೆ, ನೆಕ್ಸ್ಟ್ ನಾನೇನು ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು ಅಂತಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಿರಲ್ಲ, ಅದು ಒಳ್ಳೆ ಯೋಚನೆ ಅಂತಲೇ ಹೇಳ್ಬೋದು ರೀ. ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ ಅಲ್ಲಿಗೆ ಕೈ ಬಿಡ್ತೀರಿ, ಅದನ್ನು ಆಳವಾಗೆಲ್ಲ ಯೋಚಿಸೋಕೆ ಹೋಗಲ್ಲ. ಇನ್ನು ಕೆಲವೊಬ್ಬರು ಹೆಂಗೆ ಮಾಡ್ತಾರೆ ಅಂದ್ರೆ ಏನಾದರೂ ಒಂದು ಕೆಟ್ಟ ಘಟನೆಗಳ ಅವ್ರ ಜೀವನದಲ್ಲಿ ಆಗಿತ್ತು ಅಂದ್ರೆ ಅದನ್ನೇ ಹಿಡ್ಕೊಂಡು ಜಾಸ್ತಿ ಯೋಚನೆ ಮಾಡೋದು, ಒಬ್ಬಂಟಿಯಾಗಿ ಕೂರೋದು, ಯಾರ ಜೊತೆನೂ ಮಾತಾಡದೇ ಇರೋದು, ಯಾವ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಈ ಥರ ಎಲ್ಲ ಯೋಚಿಸ್ತಾ ಇರ್ತೀರ, ಆ ಥರ ಎಲ್ಲ ನಡ್ಕೊಳ್ತಾ ಇರ್ತೀರ. ಈ ಥರ ಮಾಡೋದ್ರಿಂದ ನಿಮ್ಮ ಇದಕ್ಕೆ ಎಷ್ಟು ಎಫೆಕ್ಟ್ ಆಗ್ತೈತೆ ಅಂದ್ರೆ ನಿಮಗೆ ತುಂಬ ಅಂದ್ರೆ ತುಂಬ ಎಫೆಕ್ಟ್ ಆಗ್ತೈತೆ ರೀ. ಹಾಗಾಗಿ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ನಮಗೆ ದೇವ್ರು ಕೊಟ್ಟಿರೋದು ಒಂದು ಲೈಫ್ ರೀ. ಇದನ್ನು ನಾವು ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಕಳಿಬೇಕು. ನಾವು ಯೋಚಿಸ್ತಾ ಆ ಜೀವನನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ನನಗೆ ಗೊತ್ತಿರೋವಷ್ಟು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಈ ಥರ ಎಲ್ಲ ಯಾರೆಲ್ಲ ಯೋಚಿಸ್ತಾ ಇರ್ತೀರಿ ಅದರಿಂದ ಹೊರಗೆ ಬರೋಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಯಾವಾಗಲೂ ಬ್ಯೂಸಿಯಾಗಿ ಇಟ್ಕೋಬೇಕು ನೋಡ್ರಿ. ಯಾವಾಗಲೂ ಬ್ಯುಸಿಯಾಗಿ ಇಟ್ಕೋಬೇಕಂದ್ರೆ ಯಾವಾಗಲೂ ನೀವು ಕೆಲಸದ ಕಡೆ ಗಮನ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಯಾವಾಗಲೂ ನೀವು ಖಾಲಿ ಕೂರೋದಾಗಿರಲಿ, ಸುಮ್ಮನೆ ಕುತ್ಕೊಳೋದಾಗಿರಲಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ಮಾಡಿದಾಗಲೇ ನಮಗೆ ಯೋಚನೆ ಅನ್ನೋದು ಹುಟ್ಟೋಕ್ಕೆ ಸಾಧ್ಯ ಆಗೋದು. ನೀವು ಯಾವಾಗಲೂ ಕೆಲಸ ಮಾಡ್ತಾ ಇದ್ರೆ ಹೊಸ ಹೊಸ ಕೆಲಸಗಳನ್ನು ಮಾಡೋದಾಗಿರಲಿ, ಮನೆ ಕೆಲಸ ಮಾಡೋದಾಗಿರಲಿ. ಈಗ ಆಲ್ಮೋಸ್ಟ್ ಜಾಸ್ತಿ ಯೋಚನೆ ಮಾಡೋದಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಮನೆಯಲ್ಲಿರೋ ಗೃಹಿಣಿಯರ ಜಾಸ್ತಿ ಯೋಚನೆ ಮಾಡೋದ್ರಿ. ಯಾಕಂದರೆ ಕೆಲಸ ಎಲ್ಲ ಮುಗಿದ ತಕ್ಷಣ ಅವ್ರಿಗೆ ಬೇರೆ ಎದ್ರ ಕಡೆನೂ ಇಂಟ್ರೆಸ್ಟ್ ಇರಲ್ಲ ಕೆಲವೊಬ್ಬರಿಗೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಏನೇನೋ ಹಳೆ ನೆನಪುಗಳನ್ನು ಯೋಚನೆ ಮಾಡ್ತಾ ಕೂರೋದು, ಇಲ್ಲಾಂದ್ರೆ ಯಾರಾದರೂ ಏನಾದರೂ ಅವ್ರಿಗೆ ಬೇಜಾರು ಮಾಡಿದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡೋದು, ಆ ಥರ ಎಲ್ಲ ಮಾಡ್ತಿರ್ತೀರಿ. ಯಾರ ಬಗ್ಗೆ ಯಾರು ಯೋಚನೆ ಮಾಡೋಕ್ಕೆ ಹೋಗಲೇಬಾರ್ದು ರೀ. ಯಾಕಂದ್ರೆ ನಾವು ಹೇಗಿದ್ರು ಅಂತಾರೆ ಜನ, ಸುತ್ತಮುತ್ತ ಇರೋ ಜನ ನಾವು ಹೇಗಿದ್ರು ಅಂತಾರೆ. ನಾವು ಒಳ್ಳೆ ಥರದಿದ್ದ ಇದ್ದರೂ ಒಂಥರ, ಕೆಟ್ಟ ಥರದಿದ್ರು ಇದ್ದರೂ ಒಂಥರ. ನಾವು ಯಾರಿಗೂ ಒಳ್ಳೆಯವರು ಆಗೋದು ಬೇಡ್ರಿ, ಕೆಟ್ಟವರು ಆಗೋದು ಬೇಡ. ನಮಗೆ ಯಾವುದು ಸತ್ಯ, ನಮಗೆ ಯಾವುದು ಇಷ್ಟ, ನಮ್ಮ ಜೀವನ ನಾವು ಯಾವ ಥರ ನಡೆಸ್ಬೇಕು ಅಂತ ನಮಗೆ ಅನ್ನಿಸ್ತೈತಿ ಆ ಥರ ನಡೆಸ್ಕೊಂಡು ಹೋಗ್ಬೇಕು. ಯಾರಿಗೂ ಒಳ್ಳೆಯವರು ಆಗೋಕ್ಕೆ ಹೋಗ್ಬಾರ್ದು, ಕೆಟ್ಟವರು ಆಗೋಕ್ಕೆ ಹೋಗ್ಬಾರ್ದು. ನಮ್ಮ ಜೀವನನ ನಾವು ನೋಡಿಕೊಂಡು ನಡೆಸ್ಕೊಂಡು ಹೋದ್ರೆ ಒಳ್ಳೆಯದು ಅನ್ನಿಸ್ತೈತಿ ನನಗೆ. ಹಾಗಾಗಿ ಯಾರು ಕೂಡ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ರಿ, ಆ್ಯಕ್ಟಿವ್ ಆಗಿರ್ರಿ. ಯಾವಾಗಲೂ ನೀವು ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ರಿ. ಆವಾಗ ನಿಮಗೆ ಯೋಚನೆ ಅನ್ನೋದು ತಾನಾಗಿಯೇ ಕಡಿಮೆ ಆಗ್ತಾ ಹೋಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಏನಾದರೂ ಒಂದು ಗುರಿ ಇಟ್ಕೊಂಡು ಅದ್ರ ಕಡೆ ಕೆಲಸ ಮಾಡಿರಿ ನೀವು. ಯಾಕಂದರೆ ಇದು ಬಹಳ ಅಂದ್ರೆ ಬಹಳ ಯೂಸ್ ಆಗ್ತೈತೆ ರೀ. ನೀವು ಮನೆ ಕೆಲಸಗಳೆಲ್ಲ ಮುಗಿದ ತಕ್ಷಣ, ಅಡುಗೆ ಕೆಲಸ ಮುಗಿದ ತಕ್ಷಣ ಏನೂ ಕೂಡ ಯೋಚನೆ ಮಾಡದೆ, ಏನೂ ಕೂಡ ಮಾಡದೆ ನೀವು ಸುಮ್ಮನೆ ಹಂಗೆ ಟೈಮ್ ವೇಸ್ಟ್ ಮಾಡ್ತಿರ್ತೀರಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಏನಾದರೂ ಒಂದು ಗುರಿ ಇಟ್ಕೊಳ್ರಿ. ಅಂದ್ರೆ ನೀವು ಅದನ್ನು ನಾನು IAS ಎಕ್ಸಾಮ್ ಬರೋದು ಪಾಸ್ ಆಗ್ಬೇಕು, ನಾನು ಇಲ್ಲ ಅಂದ್ರೆ ಆ ಕೆಲಸ ತಗೋಬೇಕು, ನಾ ಈ ಕೆಲಸ ತಗೋಬೇಕು ಅಂತ ಹೇಳಕತ್ತಿಲ್ರಿ ನಾನು. ಕೆಲವೊಬ್ಬರು ಆ ಥರನೂ ಫೀಲ್ಡ್ನ್ಯಾಗ ಇರ್ತಾರೆ. ಒಬ್ಬೊಬ್ಬರು ಗೃಹಿಣಿ ಆದರೂ ಕೂಡ ನಾನು ಒಳ್ಳೆ ಜಾಬ್ ತಗೋಬೇಕು ಅಂತ ಗುರಿ ಕೂಡ ಇಟ್ಕೊಂಡವರು ಇರ್ತಾರೆ. ಅಂಥವ್ರು ಸಕ್ಸಸ್ ಆಗೇ ಆಗ್ತಾರೆ. ಯಾಕಂದ್ರೆ ಅದಕ್ಕೆ ತಕ್ಕಂಗೆ ಅವರು ಕೆಲಸ ಮಾಡ್ತಿರ್ತಾರೆ, ಮನ್ಯಾಗ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಸಕ್ಸಸ್ ಆಗ್ತಾರೆ. ಯಾರೆಲ್ಲ ಯಾವುದೇ ಗುರಿ ಇಲ್ಲದೆ, ಯಾವುದೇ ಇದು ಇರಲಿಲ್ಲನ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ ಯೋಚಿಸ್ತಾ ಕೂತಿರ್ತಿರಲ್ಲ, ಅವರು ಏನಪ್ಪ ಅಂದ್ರೆ ನೀವು ಯಾವುದೇ ಥರ ಬೇರೆ ಕೆಲಸಗಳನ್ನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳನ್ನಾದರೂ ನೀವು ಒಳ್ಳೆ ಹುದ್ದೆಯಲ್ಲಿ ನೋಡೋಕೆ ಇಷ್ಟಪಡ್ತೀರಿ ತಾನೆ. ಯಾವುದೇ ಪೇರೆಂಟ್ಸ್ ಆಗಲಿ ಅವ್ರ ಮಕ್ಕಳನ್ನು ಒಳ್ಳೆ ಹುದ್ದೆಗೆ ಸೇರಿಸ್ಬೇಕು, ಅವ್ರ ಕಾಲ ಮೇಲೆ ಅವ್ರನ್ನೆಲ್ಲ ಹಂಗೆ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಪೇರೆಂಟ್ಸ್ಗೆ ಇರ್ತೈತಿ. ಹಾಗಾಗಿ ನೀವು ಅದನ್ನು ಗುರಿಯಾಗಿ ತಗೊಳ್ರಿ. ನಿಮ್ಮ ಮಕ್ಕಳಿಗನ್ನ ಚೆನ್ನಾಗಿ ಓದಿಸೋದು ಗುರಿಯಾಗಿ ತಗೊಳ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋದನ್ನು ಒಂದು ಗುರಿಯಾಗಿ ತಗೊಳ್ರಿ. ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋದ ಒಂದು ಗುರಿ ಅಂತ ತಿಳ್ಕೊಳ್ರಿ. ಈ ಥರ ತಿಳ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಯಾವುದೇ ಥರ ನೀವು ಬೇಜಾರು ಮಾಡ್ಕೊಡ್ಲಿಲ್ಲಂಗೆ
ಈ ಥರ ಅನ್ನೆಸೆಸರಿಯಾಗಿ ಯೋಚನೆ ಮಾಡಲಿಲ್ಲಂಗ ನೀವು ಲೈಫ್ನ ಲೀಡ್ ಮಾಡ್ಬೋದು. ಹಾಗಾಗಿ ಏನಾದರೂ ಒಂದು ಗುರಿ ಇಟ್ಕೊಂಡು ನೀವು ಕೆಲಸ ಮಾಡಿರಿ, ಖಂಡಿತ ಯಾವುದೇ ಥರ ಯೋಚನೆ ಅನ್ನೋದು ನಿಮಗೆ ಬರೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ, ನಿಮಗೆ ಇಷ್ಟ ಆಗಿರೋ ಮೂವೀಸು ಅಥವಾ ಹಾಡುಗಳನ್ನು ಕೇಳಿರಿ ನೀವು. ಯಾವಾಗ ಅಂದ್ರೆ, ಈಗ ನೀವು ಫ್ರೀ ಟೈಮ್ ಇದ್ದಾಗಪ್ಪ ಅಂದ್ರೆ, ಕೆಲಸ ಎಲ್ಲ ಮುಗಿದಾದ್ಮೇಲೆ ನಿಮಗೆ ಅಂತ ನೀವು ಟೈಮ್ ಇಟ್ಕೊಂಡು ಸ್ವಲ್ಪ ನಿಮಗೂ ಒಂದು ಸ್ವಲ್ಪ ಮನೋರಂಜನೆ ಅನ್ನೋದು ಬೇಕು ನೋಡ್ರಿ. ನೀವು ಸುಮ್ಮನೆ ಇದನ್ನು ಯೋಚಿಸ್ತಾ ಕೂರೋಕ್ಕಿಂತ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಮೂವೀಸ್ಗಳನ್ನು ನೋಡೋದಾಗಿರಲಿ, ಸೀರಿಯಲ್ಸ್ ನಿಮ್ಗೆ ಇಷ್ಟ ಆಗಿರೋ ಸೀರಿಯಲ್ಸ್ ನೋಡೋದಾಗಿರಲಿ, ಆ ಥರ ಮಾಡೋದ್ರಿಂದ ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು ಹಾಡುಗಳನ್ನು ನೀವು ಮನೆ ಕೆಲಸ ಮಾಡೋವಾಗ ಕೇಳೋದ್ರಿಂದ ಫಾಸ್ಟಾಗಿ ಕೆಲಸ ಮಾಡ್ತೀರಾ, ಮತ್ತು ಇನ್ನೂ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಕೂಡ ಬರ್ತೈತೆ ನೋಡ್ರಿ. ಹಾಗಾಗಿ ನೀವು ಈ ಥರ ಎಲ್ಲ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದ್ಬೇಕು ನೋಡ್ರಿ. ಇದು ಕೂಡ ನಿಮ್ಮನ್ನ ಯೋಚನೆ ಮಾಡೋಕೆ ಬಿಡಂಗಿಲ್ಲ ರೀ. ಯಾಕಂದ್ರೆ ಈಗ ಯಾವುದಾದ್ರೂ ವ್ಯಕ್ತಿಗಳ ಜೀವನ ಚರಿತ್ರೆ ಓದೋದಾಗಿರಲಿ, ಈಗೆಲ್ಲ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಜೀವನ ಚರಿತ್ರೆ ಇರೋ ಬುಕ್ಕುಗಳು ಸಿಗ್ತಾವ್ರಿ. ಅಂಥವು ಓದೋದ್ರಿಂದ ನಿಮಗೆ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತೆ ರೀ. ಅವ್ರ ಬದುಕಲ್ಲಿ ಅವ್ರು ಯಾವ ರೀತಿ ಜೀವನ ಮಾಡಿದರು, ಯಾವ ಥರ ಕಷ್ಟಪಟ್ಟು ಮೇಲೆ ಬಂದರು, ಅದನ್ನೆಲ್ಲ ನಾವು ಓದೋದ್ರಿಂದ ನಾಳೆ ನಮ್ಮ ಮಕ್ಕಳಿಗೆ ಆ ಪಾಠನಾದರೂ ಮಾಡೋ ಅಂಥ ಬುದ್ಧಿಶಕ್ತಿ ನಮಗೆ ಬೆಳಿತೈತಿ ಈ ಥರ ಓದೋದ್ರಿಂದ. ನಾವು ಏನೋ ಅದನ್ನು ಓದಿ ದೊಡ್ಡ ಇದನ್ನ ಆಗ್ಬೇಕು ಅಂತ, ಮೇಧಾವಿ ಆಗ್ಬೇಕು ಅಂತ ಹೇಳಕತ್ತಿಲ್ಲ ರೀ. ನಮ್ಮ ಮಕ್ಕಳಿಗೆ ಒಂದು 4 ಮಾತು ತಿಳುವಳಿಕೆ, ಬುದ್ಧಿ ಮಾತು ಹೇಳೋಕ್ಕಾದ್ರೂ ನಮಗೆ ನಾಲೆಜ್ ಬೇಕಲ್ರಿ. ಹಾಗಾಗಿ ನಾವು ಈ ಥರ ಬುಕ್ಗಳನ್ನು ಓದೋದ್ರಿಂದ ನಮಗೆ ನಾಲೆಜ್ ಅನ್ನೋದು ಇಂಪ್ರೂವ್ ಆಗ್ತೈತಿ. ನಮ್ಮ ಮಕ್ಕಳಿಗೆ ಏನಾದರೂ ತಿಳುವಳಿಕೆ ಹೇಳೋಕೆ ನಮಗೆ ಬುದ್ಧಿ ಅನ್ನೋದು ಜಾಸ್ತಿ ಇರ್ತೈತಿ, ನಮಗೆ ಒಂದು ನಾಲೆಜ್ ಅನ್ನೋದು ಬೆಳಿತೈತಿ. ಹಾಗಾಗಿ ಈ ಥರ ಬುಕ್ಗಳನ್ನು ಓದ್ರಿ. ಮತ್ತು ಭಗವದ್ಗೀತೆ ಓದೋದ್ರಿಂದ ನಿಮಗೆ ಒಳ್ಳೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ತೀರಿ ನೋಡ್ರಿ. ಯಾಕಂದ್ರೆ ನಾವು ಯಾವ ಥರ ಬೇಕೋ ಆ ಥರ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಬಂದುಬಿಟ್ಟಿರ್ತೀವಿ ನಾವು ಮೊದಲಿದ್ದನು. ಅದನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ರಿ. ಯಾಕಂದ್ರೆ ನಮ್ಮ ಯಾರನ್ನಾದರೂ ಮೋಟಿವೇಶನ್ ಈ ಥರ ವಿಡಿಯೋಸ್ ನೋಡಿದ ತಕ್ಷಣ ನಮಗೆ ಅನ್ನಿಸ್ತೈತಿ, ನಾವು ಆ ಥರ ಇರಬೇಕು, ಬದಲಾಗಬೇಕು ಅನ್ನಿಸ್ತೈತಿ. ಆದ್ರೆ ನಾವು ಮನಸ್ಫೂರ್ತಿಯಾಗಿ ಬದಲಾಗ್ಬೇಕಂದ್ರೆ ನಮ್ಮಲ್ಲಿ ನಾವು ಪರಿವರ್ತನೆ ಹೊಂದ್ಬೇಕು ನೋಡ್ರಿ. ಆ ಥರ ಆಗ್ಬೇಕಂದ್ರೆ ಈ ಥರ ಬುಕ್ಸ್ಗಳನ್ನು ಓದೋದ್ರ ಮೂಲಕ ನಾವು ಪರಿವರ್ತನೆ ಅನ್ನೋದು ಆಗ್ತೈತಿ. ಹಾಗಾಗಿ ನೀವು ಈ ರೀತಿ ಭಗವದ್ಗೀತೆ ಓದೋದಾಗಿರಲಿ, ಯಾರ್ದಾದ್ರೂ ಜೀವನ ಚರಿತ್ರೆಗಳನ್ನು ಓದೋದಾಗಿರಲಿ, ಈ ಥರ ಮಾಡೋದ್ರಿಂದ ನೀವು ಬೇರೆ ಬೇರೆ ವಿಷಯದ ಕಡೆ ಗಮನ ಕೊಡೋದಾಗಿರಲಿ, ಯೋಚಿಸೋದಾಗಿರಲಿ, ಅದಕ್ಕೆ ಅವಕಾಶನ ಇರಲ್ರಿ. ಈ ಥರ ಕೂಡ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಇವಾಗ ಮಹಿಳೆಯರು, ಗೃಹಿಣಿಯರು ಮನೆ ಕೆಲಸಗಳೆಲ್ಲ ಮುಗಿದಾದ್ಮೇಲೆ ಸುಮ್ಮನೆ ಖಾಲಿ ಇದನ್ನು ನೋಡ್ಕೊತ ಕೂರೋಕ್ಕಿಂತ ಒಳ್ಳೊಳ್ಳೆ ರೆಸಿಪಿಗಳನ್ನು ಕಲೀರಿ. ಒಳ್ಳೊಳ್ಳೆ ರೆಸಿಪಿಗಳನ್ನು, ಹೆಲ್ದಿ ರೆಸಿಪಿಗಳು ಇವಾಗೆಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳ ಅದಾವು ವಿಡಿಯೋಸ್ಗಳು, ರೆಸಿಪಿ ಚಾನಲ್ಗಳು ಭಾಳ ಅದಾವು. ನಿಮಗೆ ಯಾವುದಾದ್ರೂ ಇಷ್ಟ ಆಗಿರೋ ಒಳ್ಳೊಳ್ಳೆ ಅಡುಗೆಗಳನ್ನು ಕಲೀರಿ. ಕಲಿತು ಅದನ್ನು ಮಾಡಿ ಕೊಡ್ರಿ ನಿಮ್ಮ ಮನೆಯವ್ರಿಗೆ. ಮನೆಯವರು ಇಷ್ಟಪಟ್ಟು ತಿಂದು ಖುಷಿ ಪಡ್ತಾರೆ. ಅದರಿಂದ ಅವರು ಕೊಡೋ ಕಮೆಂಟ್ಸ್ ಇರ್ತಾವೆ ನೋಡ್ರಿ, ಮನೆಯವರು ಭಾಳ ಚೆನ್ನಾಗಿ ಮಾಡ್ಯಾ, ಸೂಪರಾಗಿ ಮಾಡ್ಯಾ ಅಂತಂದು ಹೇಳ್ತಿರ್ತಾರೆ. ಮಕ್ಕಳು ಖುಷಿಯಿಂದ ತಿಂತಿರ್ತಾರೆ. ಅದನ್ನೆಲ್ಲ ನೋಡಿದರೆ ನಿಮಗೆ ಯಾವುದೇ ಥರ ಯೋಚನೆ ಮಾಡೋ ಮೈಂಡ್ ಬರೋದೇ ಇಲ್ಲ ನೋಡ್ರಿ. ಇಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಇನ್ನೂ ಚೆನ್ನಾಗಿ ಅಡುಗೆ ಮಾಡಿ ಕೊಡ್ಬೇಕು, ನಾನಿನ್ನೂ ಹೊಸ ಹೊಸ ಅಡುಗೆಗಳನ್ನು ಕಲಿಬೇಕು, ಎಲ್ಲ ಥರ ಹೆಲ್ದಿ ರೆಸಿಪಿಗಳನ್ನು ಮಾಡಬೇಕು ಅಂತಂದು ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೋಬೇಕು ನೋಡ್ರಿ. ಮಾಡಿಕೊಂಡು ಈ ಥರ ಎಲ್ಲ ನೀವು ಬ್ಯುಸಿಯಾಗಿರೋದು ಲೈಫ್ ಸ್ಟೈಲ್ನ ಬೆಳೆಸ್ಕೊಳ್ರಿ. ಇದರಿಂದ ಕೂಡ ನಿಮಗೆ ಯಾವುದೇ ಥರ ಯೋಚನೆ ಮಾಡೋದ್ರ ಬಗ್ಗೆ ನಿಮಗೆ ಲಕ್ಷಣ ಹೋಗಲ್ರಿ. ಈ ಥರ ಕೂಡ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದು ಹೋಗಿರ್ತೈತಿ, ಆ ವಿಷಯದ ಬಗ್ಗೆನ ಜಾಸ್ತಿ ಯೋಚಿಸ್ತಾ ಇರ್ತೀರಿ ನೀವು. ಆ ಥರ ಯೋಚಿಸೋದು ತಪ್ಪು ಅಂತ ಹೇಳ್ತೀನಿ. ಮುಗಿದು ಹೋಗಿರೋ ವಿಷಯದ ಬಗ್ಗೆ ಅಲ್ಲೇ ಬಿಟ್ಬಿಡ್ಬೇಕ್ರಿ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋದಷ್ಟು ನಮ್ಮ ನೆಮ್ಮದಿ ನಾವು ಹಾಳು ಮಾಡ್ಕೊಂಡಂಗೆ ಆಗ್ತೈತಿ. ಹಾಗಾಗಿ ಅದು ಯಾವುದೇ ವಿಷಯ ಆಗಿರಲಿ, ದೇವರು ನಮಗೆ ಮರುವು ಅನ್ನೋದು ಕೊಟ್ಟಾನ, ಅದನ್ನು ನಾವು ಮರೆತು ಬಿಡ್ಬೇಕ್ರಿ. ಅದು ಆ ವಿಷಯನ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನ ಯೋಚಿಸ್ತಾ ಕೂತಷ್ಟು ಅದು ಮರೆಯೋ ಅಂಥ ವಿಷಯ ಕೂಡ ಇನ್ನೂ ಗಟ್ಟಿಯಾಗಿ ಹಂಗೆ ಆಗಿಬಿಡ್ತೈತಿ. ಅದ್ರ ಬಗ್ಗೆ ಜಾಸ್ತಿ ನಾವು ಯೋಚಿಸ್ಲಿಲ್ಲ ಅಂದ್ರಪ್ಪ ಅಂದ್ರೆ ತಾನಾಗಿ ಮರೆತು ಹೋಗ್ತವೆ. ಹಾಗಾಗಿ ಆ ವಿಷಯದ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಾಗಿರಲಿ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಬೇಕಾದ್ರೆ ಥಿಂಕ್ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಥಿಂಕ್ ಮಾಡಿರಿ. ಮುಂದಿನ ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿರಿ. ಒಳ್ಳೆ ಕನಸು ಕಾಣ್ರಿ. ಆ ಕನಸಿಗೆ ತಕ್ಕಂಗೆ ವರ್ಕ್ ಮಾಡಿರಿ, ಕೆಲಸ ಮಾಡಿರಿ, ಆ ಕನಸನ್ನು ಈಡೇರಿಸ್ಕೊಳ್ರಿ. ಆ ಥರ ನೀವು ಲೈಫ್ ಲೀಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದ್ರೆ
ಎಲ್ಲ ಜೀವಿಗಳಿಗೆ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಮನುಷ್ಯನಿಗಿರೋ ಬುದ್ಧಿಶಕ್ತಿ ಯಾವ ಜೀವಿಗಳಿಗೂ ಇಲ್ಲರಿ. ಯಾಕಂದ್ರೆ ನಮಗೆ ಯೋಚನೆ ಮಾಡೋ ಅಂಥ ಶಕ್ತಿ ಕೊಟ್ಟಾನ ದೇವರು, ಮಾತಾಡುವಂಥ ಶಕ್ತಿ ಕೊಟ್ಟಾನ. ಹಾಗಾಗಿ ಒಳ್ಳೆ ಜೀವನ ಅನ್ನೋದು ದೇವ್ರು ನಮಗೆ ಕೊಟ್ಟಾನ. ಈ ಜನ್ಮವನ್ನು ನಾವು ಒಳ್ಳೆ ರೀತಿಯಾಗಿ ಖುಷಿಯಾಗಿ ಜೀವಿಸ್ಬೇಕು ಅಂತ ಹೇಳ್ತೀನಿ. ಸುಮ್ಮನೆ ಆ ಥರ ಈ ಥರ ಯೋಚಿಸ್ತಾ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ್ರಿ. ನಮ್ಮ ಜೀವನನ ನಾವೇ ಕಟ್ಕೋಬೇಕು. ಇಲ್ಲಿ ಬಂದು ನಿಮ್ಮ ಜೀವನ ನೀವು ಕಟ್ಕೊಳ್ರಿ ಅಂತಂದು ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ. ನಮ್ಮ ಬದುಕನ್ನು ನಾವು ಕಟ್ಕೋಬೇಕು, ಒಳ್ಳೆ ರೀತಿಯಾಗಿ ಕಟ್ಕೋಬೇಕು. ಯಾವುದೇ ಥರ ಬ್ಯಾಡ್ದಾಗಿರೋ ಅಂತಂದು ವಿಷಯಗಳ ಬಗ್ಗೆ ಥಿಂಕ್ ಮಾಡ್ತಾ ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತೀನಿ. ಇಷ್ಟು ದಿನ ಎಲ್ಲ ಯಾರೆಲ್ಲ ಯೋಚಿಸ್ತಾ ಇದ್ದೀರಾ ಇಲ್ಲಿಗೆ ಬಿಟ್ಬಿಡ್ರಿ. ಇವತ್ತಿನ ಬಗ್ಗೆ ಯೋಚನೆ ಮಾಡಿ, ಇವತ್ತು ನಾನು ಚೆನ್ನಾಗಿದ್ದೀನ, ಇವತ್ತು ನನಗೆ ಆ ದೇವರು ಆರೋಗ್ಯ ಕೊಟ್ಟಿದ್ದಾನ, ನನ್ನ ಮಕ್ಕಳೆಲ್ಲ ಚೆನ್ನಾಗದಾರ, ನಮ್ಮ ಮನೆಯವರೆಲ್ಲ ಚೆನ್ನಾಗದಾರ, ಸಾಕು ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ರಿ. ಇವತ್ತಿನ ಬಗ್ಗೆ ನೀವು ಯೋಚಿಸ್ರಿ, ಇವತ್ತಿನ ಖುಷಿ ಬಗ್ಗೆ ಯೋಚಿಸ್ರಿ. ಹಾಗಾದ್ರೆ ನೀವು ತುಂಬ ಚೆನ್ನಾಗಿರ್ತೀರ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ.